ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಪ್ರತಿಯೊಬ್ಬರ ಮನೆಯ ದೇವರ ಕೋಣೆ ಆ ಮನೆಯ ಏಳು ಬೀಳುಗಳನ್ನು ನೋಡಿಕೊಳ್ತದೆ. ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳು ಆರ್ಥಿಕ ನಷ್ಟವನ್ನು, ಒತ್ತಡವನ್ನು ಉಂಟು ಮಾಡಬಹುದು. ಹಾಗಾದರೆ ಯಾವ ವಸ್ತುಗಳು ನಾವು ದೇವರ ಮನೆಯಲ್ಲಿ ಇಡಬಾರ್ದು ಎನ್ನುವುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೇವರ ಕೋಣೆಯನ್ನು ಮನೆಯ ಮುಖ್ಯ ಅಂಗವಾಗಿ ತಿಳ್ಕೊಂಡು ನಾವು ಪ್ರತಿದಿನ ಪೂಜೆ ಮಾಡ್ತಾ ಇರ್ತೀವಿ. ದೇವರ ಕೋಣೆ ಇದ್ದ ಮೇಲೆ ಅಲ್ಲಿ ಏನು ಇಡಬೇಕು, ಏನೇನು ಇಡಬಾರದು ಎಂಬುದನ್ನು ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳೋದು ಅಷ್ಟೇ ಮುಖ್ಯವಾಗಿದೆ. ಯಾವ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದು ಶಾಸ್ತ್ರದಲ್ಲಿ ಮತ್ತು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಎನ್ನುವುದು ತಿಳಿದುಕೊಳ್ಳೋಣ. ಈ ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಜಗಳ, ಅಶಾಂತಿ, ಮಾನಸಿಕ ಒತ್ತಡ ಹಾಗೂ ಆರ್ಥಿಕ ಪ್ರಗತಿಗೆ ಕುಂಠಿತವಾಗುವುದು ಅಂತೂ ಗ್ಯಾರಂಟಿ. ಹೀಗಾಗಿ ಯಾವ ವಸ್ತುಗಳನ್ನು ನಾವು ದೇವರ ಮನೆಯಲ್ಲಿ ಇಡಬಾರದು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ದೇವರ ಕೋಣೆಯಲ್ಲಿ ಬೆಂಕಿ ಪೊಟ್ಟಣವನ್ನು ಇಡಬಾರದು. ದೇವರ ಮನೆಯಲ್ಲಿ ಬೆಂಕಿ ಪೊಟ್ಟಣ ದೀಪ ಬೆಳೆಸುವುದಕ್ಕೆ ಮಾತ್ರ ಬಳಸಿಕೊಂಡು ನಂತರ ಅದನ್ನು ದೇವರ ಮನೆಯಿಂದ ಹೊರಗಡೆ ಇಡಬೇಕು. ದೀಪದ ಕಡ್ಡಿಗಳಾಗಲಿ ದೇವರ ಮನೆಯಲ್ಲಿ ಬೀಳಬಾರದು. ಅದನ್ನು ನೋಡಿಕೊಂಡು ಕಾಯ್ದುಕೊಂಡು ಹೋಗಬೇಕು. ಬೆಂಕಿ ಪೊಟ್ಟಣವನ್ನು ದೇವರ ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಜಗಳಗಳಾಗುತ್ತವೆ. ಮನೆಯಲ್ಲಿ ಜಗಳ ಮಾಡುವುದರಿಂದ ಮನೆಯಲ್ಲಿ ಎಲ್ಲರ ಮನಸ್ಸು ಅಶಾಂತಿಯಿಂದ ಒಳಗಾಗುತ್ತದೆ. ಹೀಗಾಗಿ ಬೆಂಕಿ ಪೊಟ್ಟಣವನ್ನು ದೇವರ ಮನೆಯಿಂದ ಹೊರಗೆ ಇಡುವುದು ತುಂಬ ಒಳ್ಳೆಯದು. ಆಮೇಲೆ ಒಂದಕ್ಕಿಂತ ಜಾಸ್ತಿ ಶಂಕುಗಳು ಮನೆಯಲ್ಲಿ ಇಡಬಾರದು. ಒಂದಕ್ಕಿಂತ ಜಾಸ್ತಿ ಶಂಕುಗಳನ್ನು ಇಟ್ಟರೆ ಮನೆಯಲ್ಲಿ ಅಶಾಂತಿ ಉಂಟಾಗಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ದೇವರುಗಳ ಕೈಯಲ್ಲಿ ಹೇಗೆ ಒಂದೇ ಶಂಕು ಇರುತ್ತದೆ ಅದೇ ರೀತಿ ಮನೆಯಲ್ಲಿ ಒಂದೇ ಶಂಕುಗಳನ್ನು ಇಟ್ಟು ಪೂಜಿಸಬೇಕು. ಒಂದಕ್ಕಿಂತ ಜಾಸ್ತಿ ಶಂಕು ಅಥವಾ ಮುರಿದ ಶಂಕುಗಳು ಅಥವಾ ಒಡೆದ ಶಂಕುಗಳು ಮನೆಯಲ್ಲಿದ್ದರೆ ಅವುಗಳನ್ನು ತೆಗೆದು ಹರಿಯುವ ನೀರಿನಲ್ಲಿ ಬಿಟ್ಟು ಬಿಡಬೇಕು. ಇದರಿಂದ ಮನೆಗೆ ಒಳ್ಳೆಯದಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಚಾರ ಏನೆಂದರೆ, ದೇವರ ಕೋಣೆಯಲ್ಲಿ ಒಡೆದ ವಿಗ್ರಹ ಅಥವಾ ಹರಿದ ಫೋಟೋಗಳನ್ನು ಇಟ್ಟು ಪೂಜಿಸಬಾರದು. ಅವುಗಳನ್ನು ತಕ್ಷಣ ತೆಗೆಯಬೇಕು. ಅದು ಅಲ್ಲದೆ ಒಂದಕ್ಕಿಂತ ಹೆಚ್ಚಿನ ವಿಗ್ರಹಗಳು ಕೂಡ ದೇವರ ಮನೆಯಲ್ಲಿ ಇಡಬಾರದು. ಅಂದರೆ ಒಂದೇ ಥರ ದೇವರ ಅನೇಕ ವಿಗ್ರಹಗಳನ್ನು ಇಡುವುದು ಅಶುಭ. ಒಂದಕ್ಕಿಂತ ಹೆಚ್ಚಿನ ವಿಗ್ರಹಗಳನ್ನು ಇಟ್ಟರೆ ಮಾಡುವ ಕೆಲಸದಲ್ಲಿ ಕೆಡುಕು ಉಂಟಾಗುತ್ತದೆ ಅಂತ ಹೇಳುತ್ತದೆ ಶಾಸ್ತ್ರ. ಮತ್ತು ದೇವರ ಮನೆಯಲ್ಲಿ ಹೆಬ್ಬೆರಳಿನ ಗಾತ್ರಕ್ಕಿಂತ ದೊಡ್ಡದಾದ ಶಿವಲಿಂಗವನ್ನು ಇಟ್ಟು ಪೂಜಿಸಬಾರದು. ಹೆಬ್ಬೆರಳಿಗಿಂತ ಚಿಕ್ಕದಾದ ಲಿಂಗು ಇಟ್ಟು ಪೂಜಿಸುವುದು ತುಂಬ ಒಳ್ಳೆಯದು. ದೊಡ್ಡದಾದ ಲಿಂಗು ಇಟ್ಟರೆ ಪೂಜಿಸಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಉದ್ಭವವಾಗುತ್ತದೆ. ನಮಗೆ ಈಶ್ವರನ ಆಶೀರ್ವಾದ ಸಿಗುವುದಿಲ್ಲ. ಹೀಗಾಗಿ ಹೆಬ್ಬೆರಳಿಗಿಂತ ಚಿಕ್ಕದಾದ ವಿಗ್ರಹವನ್ನು ಇಟ್ಟು ಪೂಜಿಸುವುದು ಮನೆಗೆ ತುಂಬ ಒಳ್ಳೆಯದು. ಇನ್ನು ಎಲ್ಲಾದರೂ ದೇವಸ್ಥಾನಕ್ಕೆ ಪ್ರವಾಸಕ್ಕೆ ಹೋದಾಗ ಫೋಟೋಗಳನ್ನು ತಂದಿರ್ತೀವಿ. ಆ ಫೋಟೋಗಳಲ್ಲಿ ಇಂತಹ ಫೋಟೋಗಳನ್ನು ತರಬಾರದು. ಕಾಳಿಕಾದೇವಿಯ ಉಗ್ರ ರೂಪ ಇರುವಂತಹ ಫೋಟೋ, ಹನುಮಂತನ ಉಗ್ರವಿರುವ ಫೋಟೋ ಮತ್ತು ನಟರಾಜನ ವಿಗ್ರಹವಿದ್ದರೆ ಅವನ್ನು ತರಬಾರದು ಮತ್ತು ತೆಗೆದುಕೊಂಡು ಬಂದು ದೇವರ ಮನೆಯಲ್ಲಿ ಪೂಜಿಸಬಾರದು. ದೇವರ ಮನೆಯಲ್ಲಿ ಸೌಮ್ಯ ರೂಪದ ಮೂರ್ತಿಗಳನ್ನು ಇಟ್ಟು ಪೂಜಿಸಬೇಕು. ಇದರಿಂದ ಒಳ್ಳೆಯದಾಗುತ್ತದೆ, ಮನೆಯಲ್ಲಿ ಶಾಂತಿ ಇರುತ್ತದೆ. ಮತ್ತು ಪೂಜೆ ಮಾಡಿದ ಒಣಗಿದ ಹೂಗಳನ್ನಾಗಲಿ ಹಾರಗಳನ್ನಾಗಲಿ ನಿರುಪಯುಕ್ತ ಪೂಜಾ ಸಾಮಗ್ರಿಗಳನ್ನು ದೇವರ ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸಬಾರದು. ಅವುಗಳನ್ನು ಮನೆಯಿಂದ ಹೊರಗೆ ಇಡಬೇಕು. ಇದರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು. ಅಕಸ್ಮಾತ್ ನಾವೇನಾದರೂ ಒಣಗಿದ ಹೂಗಳನ್ನು, ಹಾರಗಳನ್ನು ದೇವರ ಮನೆಯಲ್ಲಿ ಇಟ್ಟರೆ ನಾವು ಅಂದುಕೊಂಡ ಕೆಲಸದಲ್ಲಿ ಜಯ ಸಿಗುವುದಿಲ್ಲ, ಎಲ್ಲ ವಿಫಲವಾಗುತ್ತದೆ. ಇನ್ನು ದೇವರ ಕೋಣೆಯಲ್ಲಿ ಹರಿತವಾದ ವಸ್ತುಗಳು, ಚಾಕು, ಬ್ಲೇಡು, ಕತ್ತರಿ ಇಂತಹ ವಸ್ತುಗಳನ್ನು ಇಡಬಾರದು. ಇವುಗಳನ್ನು ಇಟ್ಟರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಉಪಯೋಗ ಬಾರದ ಪುಸ್ತಕಗಳನ್ನು ಸಹ ಇಡಬಾರದು. ಯಾವುದು ಪುಣ್ಯ ಗ್ರಂಥಗಳು, ಓದುವಂತಹ ಗ್ರಂಥಗಳು, ಕಥೆಗಳು ಇಂತಹ ಬುಕ್ಕುಗಳನ್ನು ಇಡಬಹುದು. ದೇವರಿಗೆ ಸಂಬಂಧಪಟ್ಟಂಥ ಬುಕ್ಕುಗಳನ್ನು ಮಾತ್ರ ಅಲ್ಲಿ ಇಡಬೇಕು. ಉಳಿದ ಬುಕ್ಕುಗಳನ್ನು ಹೊರಗಡೆನೇ ಇಡಬೇಕು. ಇವೆಲ್ಲದರ ಜೊತೆಗೆ ಕೆಲವೊಂದರ ಮನೆಗಳಲ್ಲಿ ಪಿತೃಗಳ ಫೋಟೋ ಸಹ ಅಲ್ಲಿ ಹಾಕಿರ್ತಾರೆ. ಆದರೆ ಆ ಫೋಟೋಗಳನ್ನು ಹಾಕುವುದರಿಂದ ದೇವಾನುದೇವತೆಗಳನ್ನು ಕೋಪಗೊಳ್ಳುತ್ತಾರೆ. ನೀವು ಎಷ್ಟೇ ಪ್ರಿಯರಾದವರು ಇದ್ದರೂ ಸಹ ಅವರ ಫೋಟೋಗಳನ್ನು ಹೊರಗಡೆನೇ ಹಾಕಬೇಕು. ದೇವರ ಮನೆಯಲ್ಲಿ ಇಟ್ಟು ಪೂಜಿಸಬಾರದು. ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಮತ್ತು ಯಾವ ವಸ್ತುಗಳನ್ನು ಇಡಬಾರ್ದು ಎನ್ನುವ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.